ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಈ ಬಾರಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಯೋಗಿನಿ ಏಕಾದಶಿ ಆಚರಣೆಯನ್ನು ಈ ಬಾರಿ ಮಾಡ್ತಿದ್ದೀವಿ. ಹಾಗೆ ಬಹಳಷ್ಟು ಜನರಿಗೆ ಗೊಂದಲ ಇದೆ. 10ನೇ ತಾರೀಕು ಅಂದರೆ ನಾಳೆ ದಿನ ಏಕಾದಶಿ ಆಚರಣೆಯನ್ನು ಮಾಡಬೇಕಾ ಅಥವಾ 11ನೇ ತಾರೀಕು ಆಚರಣೆಯನ್ನು ಮಾಡ್ಕೊಳ್ಬೇಕಾ, ಯಾವ ದಿನ ಆಚರಣೆಯನ್ನು ಮಾಡಿದ್ರೆ ಒಳ್ಳೆಯದು, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ, ಯಾರು ಯಾವ ದಿನ ಆಚರಣೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ. ಇದರ ಜೊತೆಗೆ ಈ ಬಾರಿ ಯೋಗಿನಿ ಏಕಾದಶಿಯ ಮಹತ್ವ ಮತ್ತು ವ್ರತಕಥೆ ಹಾಗೆ ಪಾರಣೆಯ ಸಮಯಗಳು, ಯಾರು ಯಾವ ದಿನ ಆಚರಣೆಯನ್ನು ಮಾಡಿದರೆ ಯಾವ ದಿನ ಪಾರಣೆಯನ್ನು ಮಾಡಬೇಕು, ಇದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ನಮಗೆ ಇಂದು ದಶಮಿ ತಿಥಿ ಆರಂಭ ಆಗಿದೆ. ಹಾಗೆ ನಾಳೆ ದಿನ ಅಂದರೆ ಶುಕ್ರವಾರ ಬೆಳಗ್ಗೆ 8:16 ಕೂಡ ದಶಮಿ ತಿಥಿ ಇದ್ದು ನಂತರ ನಮಗೆ ಏಕಾದಶಿ ತಿಥಿ ಆರಂಭ ಆಗುತ್ತೆ. ಇನ್ನು ಈ ಒಂದು ಏಕಾದಶಿಯ ಆಚರಣೆಯನ್ನು ಒಂದು ಶಾಸ್ತ್ರದ ಪ್ರಕಾರವಾಗಿ ಕೂಡ ತಗೊಳ್ಳೋದಾದರೆ ಯಾವಾಗಲೂ ಕೂಡ ಉದಯ ತಿಥಿಗೆ ನಮಗೆ ಏಕಾದಶಿ ತಿಥಿ ಇರಬೇಕು. ಆದರೆ ದಶಮಿಯುಕ್ತ ಏಕಾದಶಿಯ ಆಚರಣೆಯನ್ನು ಮಾಡೋದಕ್ಕಿಂತ ನಾವು ಏಕಾದಶಿ ಜೊತೆಗೆ ದ್ವಾದಶಿ ತಿಥಿ ಏನಾದರೂ ಇದ್ದರೆ ಆ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲೂ ಕೂಡ ತಿಳಿಸ್ಕೊಡ್ಲಾಗುತ್ತೆ. ಇನ್ನು ಈಗ ಅಂದರೆ ಈ ಒಂದು ಯೋಗಿನಿ ಏಕಾದಶಿ ಏನಿದೆ, ಇಲ್ಲಿ ಸ್ಮಾರ್ಥ ಏಕಾದಶಿ ಮತ್ತು ವೈಷ್ಣವ ಏಕಾದಶಿ ಅಂತ 2 ದಿನ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಸ್ಮಾರ್ತರು ನಾಳೆ ದಿನ 10ನೇ ತಾರೀಕು ಆಚರಣೆಯನ್ನು ಮಾಡಿಕೊಂಡ್ರೆ ವೈಷ್ಣವರು 11ನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ಳುವಂಥದ್ದು ರೂಢಿ ಇದೆ. ಹಾಗಾಗಿ ನೀವು ಯಾವ ದಿನ ಬೇಕಾದರೂ ಕೂಡ, ಅಂದರೆ ನೀವೇನಾದರೂ ಸ್ಮಾರ್ಥ ಏಕಾದಶಿ ಆಚರಣೆಯನ್ನು ಮಾಡೋದಿದ್ದರೆ ನೀವು ಖಂಡಿತವಾಗ್ಲೂ ನಾಳೆ ದಿನ ಮಾಡಬಹುದು. ಅಥವಾ ನಾಳಿದ್ದು ನಾವು ದ್ವಾದಶಿಯಂದು ಅಂದರೆ ಏಕಾದಶಿ ಜೊತೆಗೆ ದ್ವಾದಶಿ ತಿಥಿಯು ಕೂಡ ಇರುವಂಥ ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ತೀವಿ ಅಂತಂದರೆ ನೀವು ಖಂಡಿತವಾಗ್ಲೂ ಶನಿವಾರ 11ನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ನಾನು ಆಚರಣೆಯನ್ನು ಮಾಡುವಂಥದ್ದು, ಹಾಗೆ ನಿಮಗೆ ಈ ಒಂದು ಏಕಾದಶಿಗಳ ಗೊಂದಲ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ದಶಮಿಯ ಜೊತೆಗೆ ಬರುವಂಥ ಏಕಾದಶಿಯನ್ನು ಆಚರಣೆಯನ್ನು ಮಾಡದೆ ದ್ವಾದಶಿ ಬರುವಂಥ ಅಂದರೆ ದ್ವಾದಶಿ ತಿಥಿ ಇದ್ರೂ ಕೂಡ ನಮಗೆ ಬೆಳಗ್ಗೆ ಯಾವತ್ತು ಏಕಾದಶಿ ತಿಥಿ ನಮಗೆ ಪ್ರಾಪ್ತಿ ಇರುತ್ತೆ, ಅಂದರೆ ಸೂರ್ಯೋದಯದ ಕಾಲಕ್ಕೆ ನೀವು ಇರುವಂತಹ ಸ್ಥಳದಲ್ಲಿ ಯಾವಾಗ ಸೂರ್ಯೋದಯದ ಸಮಯದಲ್ಲಿ ನಮಗೆ ಏಕಾದಶಿ ತಿಥಿ ನಡೀತಾ ಇರುತ್ತೆ ಆ ಒಂದು ದಿನವನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಕೂಡ ಆಚರಣೆಯನ್ನು ಮಾಡಿದ್ರೆ ಯಾವುದೇ ರೀತಿಯಾದಂತಹ ದೋಷಗಳು ಕೂಡ ಇರೋದಿಲ್ಲ. ಹಾಗೆ ಆ ಒಂದು ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ಬೋದು ಅಂತ ಒಂದು ಉಲ್ಲೇಖಗಳು ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಶನಿವಾರ ಆಚರಣೆಯನ್ನು ಮಾಡ್ಕೊಳ್ಬಹುದು. ಅಥವಾ ಇಲ್ಲ ನಾವು ನಾಳೆನೇ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ನಿಮ್ಮ ಅನುಕೂಲಗಳನ್ನು ನೋಡಿ ನಿಮಗೆ ಯಾವ ದಿನ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಅನಿಸುತ್ತೆ ಆ ದಿನ ನೀವು ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ಇವತ್ತು ದಶಮಿ ಆಚರಣೆಯನ್ನು ಮಾಡ್ಕೊಳ್ಳುವಂಥವ್ರು ಅಂದರೆ ಯಾರು ನಾಳೆ ದಿನ ಉಪವಾಸವನ್ನು ಮಾಡ್ತೀರಾ ನಿಮಗಾಗಿ ಇವತ್ತು ದಶಮಿ ಆಚರಣೆಯನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಇನ್ನು ಶನಿವಾರ ಯಾರು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತೀರಾ ನೀವು ಶುಕ್ರವಾರ ರಾತ್ರಿ 8:25 ನಂತರ ನೀವು ಆ ಒಂದು ಸಮಯಕ್ಕೆ ದಶಮಿಯ ಅನುಷ್ಠಾನವನ್ನು ಮಾಡ್ಕೊಳ್ಬೇಕು. ಅಂದರೆ ಇವತ್ತು ದಶಮಿಯ ಅನುಷ್ಠಾನವನ್ನು ಮಾಡಿ ಶನಿವಾರ ನಾವು ಉಪವಾಸದ ಆಚರಣೆಯನ್ನು ಮಾಡ್ತೀವಿ ಅಂಥೇಳಿ ನೀವು ಸಂಕಲ್ಪಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಏಕಾದಶಿಯ ಮಹತ್ವ ಏನಿದೆ ಅಂತ ನೋಡೋಣ. ಯೋಗಿನಿ ಏಕಾದಶಿಯ ಮಹಾತ್ಮೆಯನ್ನು ಯುಧಿಷ್ಠಿರನು ಶ್ರೀಕೃಷ್ಣನ ಬಳಿ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾರೆ. ಹಿಂದೆ ಅಲಕಾಪುರಿಯಲ್ಲಿ ಕುಬೇರನು ವಾಸಿಸುತ್ತಿದ್ದನು. ಅವನು ಪರಮ ಶಿವಭಕ್ತನಾಗಿದ್ದನು. ಪ್ರತಿದಿನ ಶಿವನ ಆರಾಧನೆಗೆ ಹೂಗಳನ್ನು ಅರ್ಪಿಸುತ್ತಿದ್ದನು. ಈ ಒಂದು ಶಿವಪೂಜೆಗೆ ಹೂಗಳನ್ನು ತರುವಂತಹ ಜವಾಬ್ದಾರಿ ಹೇಮಮಾಲಿ ಎಂಬ ಗಂಧರ್ವನ ಮೇಲಿತ್ತು. ಹೇಮಮಾಲಿಯ ಪತ್ನಿಯ ಹೆಸರು ವಿಶಾಲಾಕ್ಷಿ. ಅವನು ತನ್ನ ಪತ್ನಿಯ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿ ಒಂದು ದಿನ ಶಿವಪೂಜೆಗೆ ಹೂಗಳನ್ನು ಸಮಯಕ್ಕೆ ತಲುಪಿಸಲಿಲ್ಲ. ಇದರಿಂದ ಕೋಪಗೊಂಡಂತಹ ಕುಬೇರನು ಕರ್ತವ್ಯವನ್ನು ಮರೆತು ಸುಖದಲ್ಲಿ ಮುಳುಗಿರುವ ನೀನು ಕುಷ್ಠರೋಗದಿಂದ ಬಳಲಿ ಭೂಮಿಯಲ್ಲಿ ದುಃಖ ಅನುಭವಿಸು ಎಂದು ಶಾಪ ನೀಡಿದನು. ಈ ಒಂದು ಶಾಪದ ಪರಿಣಾಮವಾಗಿ ಹೇಮಮಾಲಿ ಕುಷ್ಠರೋಗದಿಂದ ಬಳಲುತ್ತಾ ಭೂಮಿಯಲ್ಲಿ ಅಲೆದಾಡತೊಡಗಿದನು. ಅನೇಕ ವರ್ಷಗಳ ನಂತರ ಅವನು ಮಹರ್ಷಿ ಮಾರ್ಕಂಡೇಯರ ಆಶ್ರಮಕ್ಕೆ ಬಂದನು. ತನ್ನ ದುಃಖವನ್ನು ವಿವರಿಸಿ ಶಾಪದಿಂದ ಮುಕ್ತಿ ಪಡೆಯುವಂತಹ ಮಾರ್ಗವನ್ನು ಕೇಳಿದನು.
ಆಗ ಮಹರ್ಷಿ ಮಾರ್ಕಂಡೇಯರು ಹೇಳಿದರು, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಯೋಗಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸು. ಈ ವ್ರತವು ಮಹಾಪಾಪಗಳನ್ನು ನಿವಾರಿಸಿ ಆರೋಗ್ಯ, ಐಶ್ವರ್ಯ ಮತ್ತು ಮೋಕ್ಷವನ್ನು ನೀಡುತ್ತದೆ ಎಂದು. ಮಹರ್ಷಿಗಳ ಮಾತಿನಂತೆ ಹೇಮಮಾಲಿ ಯೋಗಿನಿ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದನು. ಈ ಒಂದು ಯೋಗಿನಿ ಏಕಾದಶಿಯ ವ್ರತದ ಫಲದಿಂದ ಕುಷ್ಠರೋಗ ನಿವಾರಣೆಯಾಗಿ ಕುಬೇರನ ಶಾಪದಿಂದ ಮುಕ್ತನಾದನು. ನಂತರ ತನ್ನ ಪತ್ನಿಯೊಂದಿಗೆ ಸುಖವಾಗಿ ಸುಂದರ ಜೀವನವನ್ನು ನಡೆಸಿದನು. ಅಂತ್ಯದಲ್ಲಿ ಅವನಿಗೆ ವೈಕುಂಠಲೋಕ ಪ್ರಾಪ್ತಿಯಾಗಿ ಮೋಕ್ಷವನ್ನು ಪಡೆದನು. ಇದು ಈ ಒಂದು ಯೋಗಿನಿ ಏಕಾದಶಿಯ ಮಹತ್ವದ ವ್ರತಕಥೆಯಾಗಿತ್ತು. ನಾಳೆ ದಿನ ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡ್ತೀರಾ ಅಥವಾ ನಾಳಿದ್ದು ಶನಿವಾರ ಯಾರು ಏಕಾದಶಿ ಆಚರಣೆಗಳನ್ನು ಮಾಡ್ಕೊಳ್ತೀರಾ, ನೀವು ತಪ್ಪದೆ ಈ ಒಂದು ವ್ರತಕಥೆಯನ್ನು ಕೇಳಬೇಕು. ಇನ್ನು ಯಾರು ನಾಳೆ ದಿನ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತೀರಾ, ನೀವು ಉಪವಾಸದ ಒಂದು ಪಾರಣೆ ಏನಿದೆ ಅದನ್ನು 11ನೇ ತಾರೀಕು ಅಂದರೆ ಶನಿವಾರ ನೀವು ಮುರಿಬೇಕಾಗುತ್ತೆ. ಹರಿವಾಸರದ ಸಮಯವನ್ನು ನೋಡಿಕೊಂಡು ನೀವು ಉಪವಾಸವನ್ನು ಮುರಿಬೇಕು. ಇನ್ನು ನಂತರ ಯಾರು ಶನಿವಾರದಂದು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತೀರಾ ಅಂದರೆ 11ನೇ ತಾರೀಕು ಉಪವಾಸದ ಆಚರಣೆಯನ್ನು ಮಾಡುವಂಥವ್ರು 12ನೇ ತಾರೀಕು ನೀವು ಏಕಾದಶಿ ಉಪವಾಸದ ವ್ರತವನ್ನು ನೀವು ಮುರಿಬೇಕಾಗತ್ತೆ. ಇದನ್ನು ಅಂದರೆ ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಏಕಾದಶಿ ಆಚರಣೆಗಳ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂಥದ್ದೇ. ಏಕಾದಶಿ ಉಪವಾಸದ ಸಂಕಲ್ಪವನ್ನು ಮಾಡಿದಾಗ ಅನ್ನವನ್ನು ತಿನ್ನೋ ಹಾಗಿಲ್ಲ. ಜೊತೆಗೆ ನೀವು ಈರುಳ್ಳಿ, ಬೆಳ್ಳುಳ್ಳಿ ಆಹಾರಗಳಾಗಿರ್ಬೋದು ಅಥವಾ ಮಾಂಸಾಹಾರಗಳಾಗಿರ್ಬೋದು ಅಥವಾ ಧಾನ್ಯಗಳನ್ನು ಕೂಡ ಸೇವನೆಯನ್ನು ಮಾಡೋ ಹಾಗೆ ಇಲ್ಲ. ಇನ್ನು ಕೆಲವರಿಗೆ ಉಪವಾಸದ ಒಂದು ಸಂಕಲ್ಪ ಆಗಿಲ್ಲ ಅಥವಾ ಉಪವಾಸದ ಆಚರಣೆ ಕಷ್ಟ ಆಗಿ ಅವರಿಗೆ ಸಾಧ್ಯ ಆಗಲ್ಲ, ಆರೋಗ್ಯ ಸ್ಥಿತಿಗಳಾಗಲಿ ನಮಗೆ ಸಾಧ್ಯ ಆಗಲ್ಲ ಅಂತನ್ನೋರು ನೀವು ಫಲಹಾರ ಸೇವನೆಯನ್ನು ಮಾಡಿ ಉಪವಾಸವನ್ನು ಮಾಡ್ತೀರಾ ಅಥವಾ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸದ ಆಚರಣೆಯನ್ನು ಮಾಡ್ತೀರಾ ಅಥವಾ ನೀರನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡ್ತೀರಾ, ಯಾವ ರೀತಿ ನೀವು ಉಪವಾಸದ ಆಚರಣೆಯನ್ನು ಮಾಡ್ತೀರಾ ಅದನ್ನು ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಉಪವಾಸವನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಉಪವಾಸದ ಸಂಕಲ್ಪವನ್ನು ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವು ಆಚರಣೆಗಳನ್ನು ಕೂಡ ಮಾಡಿದಾಗ ಮಾತ್ರ ನಮಗೆ ಫಲಗಳು ಪ್ರಾಪ್ತಿಯಾಗೋದು. ಇನ್ನು ಈ ಒಂದು ಏಕಾದಶಿಗಳಲ್ಲಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು, ಲಕ್ಷ್ಮೀ ಸಮೇತ ನಾರಾಯಣನ ಆರಾಧನೆಯನ್ನು ಮಾಡಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಮಂತ್ರಗಳನ್ನು ಹೇಳುವಂಥದ್ದಾಗಿರ್ಬೋದು, ತುಳಸಿಯ ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದನ್ನು ನೀವು ಮಾಡಿಕೊಳ್ಬೋದು. ಇನ್ನು 12ನೇ ತಾರೀಕು ಏಕಾದಶಿ ಪಾರಣೆ ಏನಿದೆ ಅದರ ಒಂದು ಸಮಯವನ್ನು ಹೇಳೋದಾದರೆ ಹರಿವಾಸರ ಏನೂ ಇಲ್ಲ. ಹಾಗಾಗಿ ಬೆಳಗ್ಗೆ 6 ಗಂಟೆ ನಂತರ ಅಂದರೆ ಸೂರ್ಯೋದಯದ ನಂತರ ನೀವು 8:15 ಒಳಗಾಗಿ ನೀವು ಪಾರಣೆಯನ್ನು ಕೂಡ ಮಾಡ್ಕೊಳ್ಬೋದು. ಅಂದರೆ ಯಾರು 12ನೇ ತಾರೀಕು ಪಾರಣೆಯನ್ನು ಮಾಡ್ತೀರಾ ನೀವು ಈ ಸಮಯಕ್ಕೆ ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ನಿಮ್ಮ ಡೌಟ್ಸ್ಗಳಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಹಾಗಾಗಿ ಯಾರು ಏಕಾದಶಿ ಈ ಒಂದು ಯೋಗಿನಿ ಏಕಾದಶಿಯ ಆಚರಣೆಗಳ ಗೊಂದಲ ಇತ್ತು ಅವರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಮಾಹಿತಿ ಅನುಕೂಲ ಆಗಿದ್ದರೆ ಏಕಾದಶಿ ಆಚರಣೆಯನ್ನು ಯಾರಿಗೆ ಗೊಂದಲ ಇದೆ ಅಂಥವರಿಗೆ ಶೇರ್ ಮಾಡಿ. ಮಾಹಿತಿ ಅನುಕೂಲ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.